ಬೆಳಿಗ್ಗೆ ಎದ್ದು ಆನೆ ತೊಳೆದು ಎಣ್ಣೆ ಗಿಣ್ಣೆ ಎಲ್ಲ ಹಾಕಿ ನಿಲ್ಲಿಸಿ ಆನಂತರ ಹಸಿ ಹುಲ್ಲು ಒಣ ಹುಲ್ಲು ಎರಡೂ ಮಿಕ್ಸ್ ಮಾಡಿ ಆನೆಗಳಿಗೆ ಎಣ್ಣೆ ಸ್ನಾನ? ಎಣ್ಣೆ ಅಲ್ಲ, ಆನೆ ತೊಳೆದ್ಬಿಟ್ಟು ಆನೆಗೆ ಕಾಲಿಗೆ ತಲೆಗೆ ಎಣ್ಣೆ ಎಲ್ಲ ಹಾಕಿ ಆ ನಂತರ ನಾವು ಇದನ್ನು ಭತ್ತದ ಹುಲ್ಲು ಹಸಿ ಹುಲ್ಲು ಎರಡೂ ಮಿಕ್ಸ್ ಮಾಡಿ ಅದ್ರ ಜೊತೆಲಿ ಬೆಲ್ಲ ಕಾಯಿ ಆಮೇಲೆ ಹಿಂಡಿ ಉಪ್ಪು ಎಲ್ಲ ಮಿಕ್ಸ್ ಮಾಡಿ ಕುಸ್ರೆ ಕಟ್ಟಿ ಅದನ್ನು ತಿನ್ನಿಸ್ತೀವಿ. ತಿನ್ಸಾದ್ಮೇಲೆ ಅದಕ್ಕಿಂತ ಮುಂಚೆ ಫಸ್ಟೇ ನಾವು ಸ್ಪೆಷಲ್ ರೇಷನ್ ತಿನ್ನಿಸ್ತೀವಿ. ಉದ್ದು, ಹಸ್ರು ಕಾಳು, ಉದ್ದು ಕಾಳು, ಆಮೇಲೆ ಗೋಧಿ, ಅಕ್ಕಿ, ಕುಶ್ಲಕ್ಕಿ ಎಲ್ಲ ಬೇಯಿಸ್ಬಿಟ್ಟು ಅದನ್ನು ಉಂಡೆ ಮಾಡಿ ಅದನ್ನು ತಿನ್ನಿಸ್ತೀವಿ. ಪುನಃ ಆ ನಂತರ ಪುನಃ ಸಾಯಂಕಾಲವೂ ಅಷ್ಟೇ. ಸಾಯಂಕಾಲ ಟೈಮಲ್ಲಿ ತರಕಾರಿಗಳು ಎಲ್ಲ ತರಕಾರಿಗಳೆಲ್ಲ ಮಿಕ್ಸ್ ಮಾಡಿ ಆ ಉದ್ದು, ಹಸ್ರು ಕಾಳು, ಆಮೇಲೆ ಗೋಧಿ, ಕುಶ್ಲಕ್ಕಿ ಎಲ್ಲ ಬೇಯಿಸ್ಬಿಟ್ಟು ಅದಾದ ನಂತರ ಬೆಣ್ಣೆ ಅದ್ರ ಜೊತೆಲಿ ಬೆಣ್ಣೆ ಹಾಕಿ ತಿನ್ನಿಸ್ತೀವಿ. ರಾಜಭೋಜನಂ. ಅಷ್ಟನ್ನು ಆಯಿಲ್ ಏನಂತಂದ್ರೆ ತಲೆಗೆ ಇದ್ರ ಹೊಂಗೆ ಅಲ್ವಾ, ತಲೆಗೆ ಇದು ಕೈ ಎಣ್ಣೆ ಹಾಕ್ತೀವಿ, ಬೇವಿನ ಎಣ್ಣೆ ಆಗುತ್ತೆ. ಬೇವಿನ ಎಣ್ಣೆ ಮತ್ತೆ ಕ್ಯಾಸ್ಟರ್ ಆಯಿಲ್ ನ ಮಿಕ್ಸ್ ಮಾಡಿ ಹಾಕ್ತಾರೆ ಕಾಲಿಗೆ. ಏನಕ್ಕಂದ್ರೆ ಇದು ಚೈನ್ ಹಾಕ್ತಾರಲ್ಲ, ಉಗುರುಗಳಿಗೆಲ್ಲ ಗಾಯಗಳು ಇದೆಲ್ಲ ಇದಿರ್ತದೆ, ಅದಕ್ಕೋಸ್ಕರ ನೊಣಗಳು ಅದೆಲ್ಲ ಏನು ಕೂತ್ಕೋಬಾರ್ದು ಅಂದ್ಬಿಟ್ಟು ಅದನ್ನ ಬೇವಿನ ಎಣ್ಣೆ ಹಾಕ್ತೀವಿ. ಆಂಟಿಸೆಪ್ಟಿಕ್ ಅಷ್ಟೇ. ತಲೆಗೆ ಹಾಕೋದು ತಂಪಿರ್ಲಿ ಅಂತ, ಕೂಲ್ ಆಗಿರ್ಲಿ ಅಂತ. ಸರ್, ಯಾವ್ಯಾವ ಸಂದರ್ಭದಲ್ಲಿ ಪೂಜೆ ಮಾಡ್ತಾರೆ? ಯಾಕಂದ್ರೆ ಪೂಜೆ ಮಾಡಿದ ಹಾಗೇನಿದೆ, ಕುಂಕುಮ ಇಟ್ಟಿದ್ದೆಲ್ಲ ಪೂಜೆ ಮಾಡೇ ಮಾಡ್ತಾರೆ, ದಿನನಿತ್ಯ ಪೂಜೆ ಇದ್ದೇ ಅವ್ರದ್ದು ಮಾಡ್ತಾರೆ. ಬಟ್ ನಾವು ಸ್ಪೆಷಲ್ ಪೂಜೆಗಳನ್ನ ಒಂದೊಂದು ವಿಶೇಷತೆಗೂ ಒಂದು ಸ್ಟಾರ್ಟ್ ಮಾಡ್ಬೇಕಂದ್ರೆ ಪ್ರತಿಯೊಂದಕ್ಕೂ ಪೂಜೆ ಮಾಡಿ ಸ್ಟಾರ್ಟ್ ಮಾಡೋದು. ಯಾಕಂದ್ರೆ ಗಣೇಶನ ರೂಪ ಅಲ್ಲ, ಹಾಗಾಗಿ ಸೊ ನಾವು ಏನೇ ಒಂದು ಹೊಸ ಸ್ಟಾರ್ಟ್ ಮಾಡ್ಬೇಕು ತಾಲೀಮಲ್ಲಿ ಅಂತಂದ್ರೆ ಒಂದು ತಾಲೀಮಿಂದ ಇನ್ನೊಂದು ತಾಲೀಮ್ ಶಿಫ್ಟ್ ಆಗ್ಬೇಕಂದ್ರೆ ನಾವು ಪೂಜೆ ಮಾಡಿ ಸ್ಟಾರ್ಟ್ ಮಾಡೋದು. ಹಾಗಾಗಿ ಬೆಳಗ್ಗೆ ಕ್ಲೀನ್ ಮಾಡಿ ಆಮೇಲೆ ಒಳ್ಳೆ ಸ್ಪೆಷಲ್ ರೇಷನ್ ಕೊಟ್ಟು ತದನಂತರ ಒಂದು ತಾಲೀಮ್ ಹೋಗಿ ಬಂದು ಆಮೇಲೆ ಫುಡ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ತಾಲೀಮ್ ಎಷ್ಟು ಗಂಟೆ ಟೈಮ್ ಹೋಗಿ ಬರ್ತೀರಾ ಸರ್? ಯೂಸ್ವಲಿ ಅಂದರೆ ಡಿಫ್ರೆಂಟ್ ಟೈಮ್ಸ್ಗೆ ನಾವು ಇದು ಮಾಡ್ತೀವಿ, ಸೆಟ್ ಮಾಡ್ತೀವಿ ಅದನ್ನು. ಯಾಕಂದರೆ ನಮಗೆ ಮುಹೂರ್ತ ಯಾವ ಟೈಮಿಗೆ ಬರುತ್ತೆ ಅಂತ ಗೊತ್ತಿರಲ್ಲ. ಮುಹೂರ್ತ ನೋಡ್ಕೊಂಡು ಹಾಗಾಗಿ ನಾವು ಮಾರ್ನಿಂಗು ಮತ್ತು ಈವ್ನಿಂಗು ಬೇರೆ ಬೇರೆ ಟೈಮನ್ನು ಮಾಡ್ತೀವಿ. ಅಂದರೆ ಯೂಸ್ವಲಿ 7 o'clock 7:30 ಸ್ಟಾರ್ಟ್ ಮಾಡ್ತೀವಿ. ಕೆಲವೊಂದು ಟೈಮ್ ಲೇಟ್ ಮಾಡಿನೂ ಮಾಡ್ತೀವಿ, ಯಾಕಂದರೆ ಇನ್ನೂ ಸ್ವಲ್ಪ ಅದಕ್ಕೂ ಅಡ್ಜಸ್ಟ್ ಆಗಬೇಕು. ಈವ್ನಿಂಗ್ ಕೂಡ ಹಾಗೆ 4:30 ಸ್ಟಾರ್ಟ್ ಮಾಡ್ತೀವಿ, ಕೆಲವೊಂದು ಟೈಮ್ 5:30 ಮಾಡ್ತೀವಿ. ಅಂದರೆ ಆ ಟೈಮ್ ಅಡ್ಜಸ್ಟ್ ಆಗಲಿ, ಎಲ್ಲ ಟೈಮ್ಗೂ ಅದು ಫಿಟ್ ಆಗಲಿ ಅಂತ ಹೇಳ್ಬಿಟ್ಟು ಮಾಡ್ತೀವಿ. ಸರ್, ಇಲ್ಲಿ ಆನೆಗಳನ್ನ ಕಟ್ಟಾಕಿದ್ದೀರಲ್ಲ, ಇಲ್ಲೆಲ್ಲ ಕಲ್ಲೆಲ್ಲ ಇಟ್ಟಿದ್ದೀರಾ, ಇದು ಮುಂಚೆಯಿಂದಲೇ ಇತ್ತ ಅಥವಾ ನೀವು ಸೆಟಪ್ ಮಾಡ್ಕೊಂಡಿರೋದು? ಅಂದ್ರೆ ನಾವೆಲ್ಲ ನೋಡ್ತಿರೋದು ಆನೆ ಕಟ್ಟಾಕೋದು ರಾಜರ ಕಾಲದಲ್ಲಿ ಇದ್ದಂಥ ಕಲ್ಗಳ ಅದು? ಹೌದು. ಓ, ಹಂಗಾರೆ ಎಷ್ಟು ಸ್ಟ್ರೆಂತ್ ಇದೆ ಸರ್? ಹಾಗಾಗಿ ನೋಡಿ ಎಳೆದು ನೋಡಿ ಬರುತ್ತಾ ಅಂತ ಹೇಳಿ ಸರ್. ಸರ್ ಸರ್, ಇವಾಗ ಬರ್ತಾ ಇರೋದು ಯಾವುದು ಗಜರಾಯ? ಇದು ಗಜರಾಣಿನಾ? ಇದು ಹೆಣ್ಣಾನೆ. ಇದು ಓಕೆ, ಲಕ್ಷ್ಮಿ ಅಂತ ಹೇಳಿ. ಓಕೆ, ನಮ್ಮ ಇದು ರಾಂಪುರ ಕ್ಯಾಂಪಿಂದ ಬಂದಿದೆ. ರಾಂಪುರ ಕ್ಯಾಂಪಲ್ಲಿ ಇರುವಂತಾನೆ. ಈ ರೀಸೆಂಟಾಗಿ ಮರಿ ಹಾಕಿರೋದ್ರಿಂದ ಸ್ವಲ್ಪ ಮರಿ ಬೇರ್ಪಡಿಸಿದ ತಕ್ಷಣ ಅದು ಸ್ವಲ್ಪ ಫುಡ್ ಚೆನ್ನಾಗಿ ತಿಂದೆ ಸೊರಗಿರುತ್ತೆ.